ಸರ್ ನಿಮ್ಮ ಹತ್ರ ಬರೀ 6 ಲಕ್ಷ ಇದೆ ಸರ್. 4,000 ಕೋಟಿ ಖರ್ಚು ಮಾಡಿದಂಥ ಮೈಸೂರು ಟು ಕುಶಾಲನಗರ ಎಕ್ಸ್ಪ್ರೆಸ್ ಹೈವೇ ರೋಡ್ ಪಕ್ಕದಲ್ಲೇ ನಿಮ್ಗೆ ಸೈಟ್ ಕೊಡ್ತೀವಿ, ಬನ್ನಿ ಸರ್. ಈ ಲೇಔಟ್ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಇಂಡಿಯಾದ ಟಾಪ್ ಪ್ಲೇಯರ್ಸ್ ಹತ್ರ ಕೊಡಿ ಸರ್. 100% ಲೀಗಲ್ ಕ್ಲಿಯರ್ ಆಗಿದೆ, ಯಾಕಂದ್ರೆ ಅಷ್ಟೊಂದು ಜೆನ್ಯೂನ್ ಪ್ರಾಪರ್ಟಿ ಇದೆ ಡಾಕ್ಯುಮೆಂಟ್ಸಲ್ಲಿ. ಸರ್ ಇವಾಗ ಏನು ನೋಡ್ತಾ ಇದ್ದಾರಲ್ಲ, 4,000 ಕೋಟಿ ಖರ್ಚು ಮಾಡಿಬಿಟ್ಟು ಮೈಸೂರು ಟು ಕುಶಾಲನಗರ 6 ಲೈನ್ ಎಕ್ಸ್ಪ್ರೆಸ್ ಹೈವೇ ಇಲ್ಲೇ ಸರ್ ಆಗ್ತಿರೋದು. ಸೊ ಆ ಕಡೆ ನೋಡಿ, ಅಲ್ಲಿ ಇಲ್ಲಿಂದ ಜಸ್ಟ್ 100 ಮೀಟರಲ್ಲೇ ನಮ್ಮ ಲೇಔಟ್ ಇರೋದು ಸರ್. ಸರ್ ಮೈಸೂರಲ್ಲಿ ಸೈಟ್ ಬೇಕು ಇದೆ ಸರ್ ಜಾಗ. ಅದು ಡಾಕ್ಯುಮೆಂಟ್ಸು ಟಾಪ್ ಪ್ಲೇಯರ್ಸ್ನ ಕರ್ಕೊಂಬನ್ನಿ ಸರ್. ಇಲ್ಲಿ 100% ಲೀಗಲ್ ಕ್ಲಿಯರ್ ಇದೆ. ಪ್ರೈಸು ಸರ್ ಪ್ರೈಸ್ 2,650. ಕಮ್ಯುನಿಟೀಸ್ ಏನೇನು ಕೊಡ್ತಾ ಇದ್ದೀರಾ ಸರ್? ಗೇಟೆಡ್ ಕಮ್ಯುನಿಟಿ ಇದೆ, 24/7 ಸೆಕ್ಯೂರಿಟಿ ವಿತ್ CCTV ಸರ್ವೆಲೆನ್ಸು. ಮೇನ್ ರೋಡೆಲ್ಲ 50 ಫೀಟ್ ಕಾಂಕ್ರೀಟ್ ರೋಡು, ಸಬ್ ರೋಡೆಲ್ಲ 40 ಫೀಟ್ ಕಾಂಕ್ರೀಟ್ ರೋಡು. ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಸಿಸ್ಟಮ್ಸ್ ವಿತ್ ಓವರ್ ರೈಡು 4 ಲ್ಯಾಕ್ ಕೆಪಾಸಿಟಿ ಇರೋಂಥ ವಾಟರ್ ಟ್ಯಾಂಕು. ಸೊ ಪಾರ್ಕ್ ಇದೆ, 2 ಪಾರ್ಕ್ ಇದೆ, ಸಿವಿಕ್ ಕಮ್ಯುನಿಟೀಸ್ ಇದೆ, ಮತ್ತು ಸ್ಟ್ರೀಟ್ ಲೈಟ್ಸ್ ಇದೆ ಸರ್. ಎಲ್ರಿಗೂ ನಮಸ್ಕಾರ. ಮೈಸೂರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮೈಸೂರಲ್ಲಿ ಒಂದು ಮನೆ ತೊಗೋಬೇಕು ಅಥವಾ ಒಂದು ಸೈಟ್ ತೊಗೋಬೇಕು ಅಂತ ಎಲ್ರಿಗೂ ಆಸೆ ಕನಸು ಇದ್ದೇ ಇರುತ್ತೆ. ಆದರೆ ಮೈಸೂರಲ್ಲಿ ಎಲ್ಲಿ ತೊಗೋಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ನಾವಿವತ್ತಿರ್ತಕ್ಕಂಥದ್ದು ಒಂದು ಲೊಕೇಶನ್ ಇದೆ, ಮೈಸೂರಿಂದ ಜಸ್ಟ್ 8 ಕಿಲೋಮೀಟರ್ ಇದೆ. ಮತ್ತು ಈ ಒಂದು ಲೊಕೇಶನಿಂದ ಮೈಸೂರು ಮತ್ತು ಕುಶಾಲನಗರ ಏನು ಎಕ್ಸ್ಪ್ರೆಸ್ ಹೈವೇ ಆಗ್ತಾ ಇದೆಯಲ್ಲ, ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಜೊತೆಗೆ ನೀವು ಇಲ್ಲೇನಾದ್ರು ಸೈಟ್ ತೊಗೊಂಡಿದ್ದೆ ಆದರೆ ಒಂದೇ ವರ್ಷದಲ್ಲಿ ಡಬಲ್ ಆಗುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿಶ್ವಲತಾ ಪ್ರಾಪರ್ಟೀಸ್ನ ವಿನಯ್ ಅವರಿದ್ದಾರೆ. ಬನ್ನಿ ಈ ಲೇಔಟ್ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈ ಒಂದು ಜಾಗದಲ್ಲಿ ಯಾಕೆ ಮಾಡಬೇಕು ಅಂತ ಅನ್ನಿಸ್ತಾ ನಿಮಗೆ? ಸರ್ ಏನಕ್ಕೆ ಮಾಡಬೇಕಂತಂದರೆ, ನಮ್ಮ ತುಂಬ ವರ್ಷದಿಂದ ಲೇಔಟ್ ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಿದ್ದೀವಿ. ಕಸ್ಟಮರ್ಸ್ ಸರ್ ಹೈವೇ ರೋಡ್ ಪಕ್ಕ ಇಲ್ಲ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಕೇಳ್ತಾ ಇದ್ರು ಸರ್. ಆ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಮೈಸೂರು ಟು ಕುಶಾಲನಗರ 4,000 ಕೋಟಿ ಖರ್ಚು ಮಾಡ್ಬಿಟ್ಟು ಏನು ಹೈವೇ ಆಗ್ತಿದೆ, ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರೋದು ಸರ್ ನಮ್ಮ ಲೇಔಟ್. ಓಕೆ ಸರ್, ಈ ಒಂದು ಪ್ರೈಮ್ ಲೊಕೇಶನ್ ಮಾಡಿದಿರಲ್ಲ, ಇದರಲ್ಲಿ ಎಷ್ಟು ಸೈಟ್ ಅವೈಲೇಬಲ್ ಇದೆ ಮತ್ತು ಇದು ಬಂದ್ಬಿಟ್ಟು ಯಾವ ಥರ ಒಂದು ಪೇಪರ್ ಡಾಕ್ಯುಮೆಂಟೇಶನ್ ಏನು ಅಂತ ಇದ್ರ ಬಗ್ಗೆ? ಸರ್ ಫಸ್ಟ್ ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ ಸರ್. ಯಾಕೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಸರ್ ಇದು ನಮ್ಮದು ಈ ಖಾತಾ ಪ್ರಾಜೆಕ್ಟ್. ನಮ್ಮ ಲೇಔಟ್ಗೆ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ಆಗುತ್ತೆ. ಇದು ಬಂದು ನಿಮಗೆ ಡಿಸ್ಟ್ರಿಕ್ಟ್ ಟೌನ್ ಕಂಟ್ರಿ ಪ್ಲಾನ್ ಅಂದರೆ DTCP ಇಂದ ಅಪ್ರೂವಲ್ ತಗೊಂಡಿದ್ದೀವಿ ಸರ್. ಸೊ ಟೋಟಲ್ 6 ಎಕರ್ ಡೆವಲಪ್ ಮಾಡಿದ್ದೀವಿ ಸರ್. 93 ಸೈಟ್ಸ್ ಇದೆ. ಅದರಲ್ಲಿ ಇವಾಗ ಪ್ರೀ ಲಾಂಚ್ ಮಾಡ್ತಿರೋದ್ರಿಂದ ನಿಮ್ಗೆ ಎಲ್ಲ ಸೈಟ್ಸ್ ಅವೈಲೇಬಲ್ ಇದೆ. ಓಕೆ ಸರ್, ನಾವು ಹೋಗಿದ ಕಡೆ ಎಲ್ಲ ವಿಡಿಯೋಗಳು ಮಾಡ್ತಾ ಇರ್ತೀವಿ, ಇದನ್ನು ತೊಗೊಂಡಿದ ತಕ್ಷಣ ಇಮಿಡಿಯೇಟ್ ಡಬಲ್ ಆಗುತ್ತೆ, ದುಡ್ಡು ಡಬಲ್ ಆಗುತ್ತೆ ಅಂತಂತಾರೆ. ಇದು ದುಡ್ಡು ಡಬಲ್ ಆಗೋದಕ್ಕೆ ತೊಗೋಬೇಕು ಅಥವಾ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ತೊಗೋಬೇಕು ಜನ? ಸರ್ ಎರಡೂ ಇದೆ ಸರ್ ಬೆನಿಫಿಟ್ಸು. ನೀವು ಸೈಟ್ ತಗೊಂಡು ಮನೆ ಕಟ್ಬಿಟ್ಟು ಸುತ್ತಮುತ್ತ ನೋಡಿ, ವಾತಾವರಣ ತುಂಬಾ ಚೆನ್ನಾಗಿದೆ. ಸೈಟ್ ತಗೊಂಡು ಮನೆ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ವಾಸ ಇರೋದಕ್ಕೂ ಓಕೆ. ಇನ್ನೊಂದು ಬೇಡ, ನಾನು ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀನಿ, ನಾನು ಸೈಟ್ ತಗೊಂಡು ನಂಗೆ ಲಾಭ ಬೇಕು ದುಡ್ಡು, ಅದಕ್ಕೆ ಬಂದಿಲ್ಲಿ ಹೈವೇ ರೋಡ್ ಇದೆ. ಹೈವೇ ರೋಡ್ ಪಕ್ಕದಲ್ಲೇ ಇವಾಗ ನಾವು ಏನ್ ತಗೊಂತೀವಿ ವಿತಿನ್ 2 years ಅಲ್ಲಿ 1 to double 100% ಆಗುತ್ತೆ. ಹೆಂಗಾಗುತ್ತೆ ಹೇಳಿ ಸರ್? ನೀವು ನೋಡಿರ್ಬೋದು, ಬ್ಯಾಂಗ್ಳೂರ್ ಮೈಸೂರು ಹೈವೇ ರೋಡ್ ಆದಾಗ ಎಲ್ಲ ಹೇಳ್ತಾ ಇದ್ರು ಅಕ್ಕಪಕ್ಕ ಏನಿಲ್ಲ, ಫುಲ್ ಕಾಡ್ ತರ ಇದೆ, ಖಾಲಿ ಜಾಗ ಅಂತ ಹೇಳ್ತಿದ್ರು. ಸರ್ ಬನ್ನಿ ಸರ್ ಇವಾಗ ನೋಡ್ಕೊಂಬೋಣ. ಬ್ಯಾಂಗ್ಳೂರ್ ಮೈಸೂರು ಹೈವೇ ಆಗಿಲ್ವಾ ಸರ್? ಕಮರ್ಷಿಯಲ್ ಸ್ಪೇಸಸ್ ಆಗಿಲ್ವಾ ಸರ್? ಯಾರು ಕನ್ಸ್ಟ್ರಕ್ಷನ್ ಮಾಡಿಲ್ವಾ? ಯಾರು ಮನೆ ಕಟ್ಕೊಂಡಿಲ್ವಾ? ಸೊ ಅದೇ ತರನೇ ಆಗ್ತಿರೋದು ಇವಾಗ ಹೈವೇ ರೋಡ್. ಆಗಲ್ವಾ ನಮ್ಮ ಲೇಔಟ್ ಅಲ್ಲೂ ಸಹ? ಸರಿ, ಅಮ್ಯುನಿಟೀಸ್ ಏನೇನಿದೆ ಸರ್ ಇಲ್ಲಿ? ನೀವೇನೇನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಈಗ ಲೇಔಟ್ ಅಲ್ಲಿ? ಖಂಡಿತ ಸರ್, ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಲೇಔಟ್ ಸುತ್ತ ಫುಲ್ ಗೇಟೆಡ್ ಕಮ್ಯುನಿಟಿ ಇದೆ. ಓಕೆ. ಸೊ ವಿತ್ 24/7 ಸೆಕ್ಯೂರಿಟಿ ಇದೆ, CCTV ಸರ್ವೆಲೆನ್ಸ್ ಇದೆ. ನಿಮಗೆ ನೋಡ್ಬೋದು ಇಲ್ಲಿ ಮೇನ್ ರೋಡ್ ಇದು ಮೇನ್ ರೋಡ್ 50 ಫೀಟ್ ರೋಡು, ಎಂಡ್ ಟು ಎಂಡ್ ಕಾಂಕ್ರೀಟ್ ರೋಡ್ ಇದೆ. ಸಬ್ ರೋಡ್ ಎಲ್ಲ 40 ಫೀಟ್ ಕಾಂಕ್ರೀಟ್ ರೋಡ್ ಇದೆ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ಅದು ಎಲೆಕ್ಟ್ರಿಸಿಟಿ ಬಂದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ನೀವು ಮನೆ ಮುಂದೆ ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೆ ನಾವೇ ಮಾಡ್ಕೊಟ್ಟಿದೀವಿ, ನಾವೇ ಪ್ಲಾಂಟೇಶನ್ ಮಾಡ್ಕೊಡ್ತೀವಿ. ಇಂಟರ್ಲಾಕ್ಸ್ ಎಲ್ಲ ಮಾಡಿದೀವಿ, ಫುಟ್ಪಾತ್ ಎಲ್ಲ, ಅಂಡರ್ ಗ್ರೌಂಡ್ ಡ್ರೈನೇಜ್ ಇದೆ. ಮತ್ತೆ ನಿಮಗೆ 4 ಲಕ್ಷ ಕೆಪಾಸಿಟಿ ಅಂತ ವಾಟರ್ ಟ್ಯಾಂಕು ಇದೆ ಸರ್ ನಮ್ಮ ಲೇಔಟಲ್ಲಿ. ಅಂದ್ರೆ 24 hours ನೀರು ಮತ್ತೆ ರೋಡ್ ಏನು ಸಮಸ್ಯೆ? ನೀವು ಬಂದು ಬೋರ್ವೆಲ್ ತಗೊಂಡು ಆಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಏನಿಲ್ಲ, ನಮ್ದೇನೆ ವಾಟರ್ ಫೆಸಿಲಿಟೀಸ್ ಇದೆ. ನಿಮಗೆ ಈ ಲೇಔಟ್ ಅಲ್ಲಿ ನಮ್ದು 2 ಪಾರ್ಕ್ ಇದೆ ವಿತ್ ಲಕ್ಸುರಿಯಸ್ ಆಗಿದೆ. ನಿಮಗೆ ಜಾಗಿಂಗ್ ಟ್ರ್ಯಾಕ್ ಆಗಿರ್ಬೋದು, ಕಿಡ್ಸ್ ಪ್ಲೇಯರ್ ಆಗಿರ್ಬೋದು, ಆ ಥರ ಫುಲ್ ಕಂಪ್ಲೀಟ್ ಪಾರ್ಕ್ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ಸರ್. ದುಡ್ಡು ಡಬಲ್ ಹೆಂಗಾಗುತ್ತೆ ಸರ್? ಸರ್ ದುಡ್ಡು ಡಬಲ್ ಹೆಂಗಂತ ಕೇಳ್ತೀರಾ? ಹೊಸದಾಗಿ ಹೈವೇ ರೋಡ್ ಆಗ್ತಿದೆ. ಸೊ ಮೈಸೂರು ಟು ಕುಶಾಲನಗರ ಹಳೆ ಹೈವೇ ರೋಡು ಇದೆ. ಮತ್ತೆ ನಮ್ಮ ಲೇಔಟ್ ಸುತ್ತಮುತ್ತ ಅಂದ್ರೆ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇನ್ಫೋಸಿಸ್ ಆಗಿರ್ಬೋದು, LNT ಆಗಿರ್ಬೋದು, ಬೆಮ್ಮೆಲ್ ಆಗಿರ್ಬೋದು, ಸೊ ಅಲ್ಲಿ ಸಾವಿರಾರು ಜನ ಎಂಪ್ಲಾಯ್ಸ್ ಇದ್ದಾರೆ. ಸೊ ಅವರಿಗೆಲ್ಲ ಇಲ್ಲಿ ಬಂದು ಮನೆ ಕಟ್ಕೊಂಡಿರೋದಕ್ಕೆ ಅಂದ್ರೆ ನಿಯರೆಸ್ಟ್ ಆಗುತ್ತಾ? ಅವರು ಇವಾಗ ಒಂದು 10 ವರ್ಷದಿಂದ ರೆಂಟ್ ಕಟ್ಕೊಂಡು ಇರ್ತಾರೆ. ಸೊ ಅದ್ರ ಬದಲು ಇಲ್ಲಿ ಬಂದು ಸೈಟ್ ತಗೊಳ್ಳಿ, ಅದೇ 20,000 ರೆಂಟ್ ಕಟ್ಟೋ ಬದಲು ಇಲ್ಲಿ EMI ಕಟ್ಕೊಂಡು ಹೋಗೋದಲ್ಲ ಸರ್? ನಾವೇ ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀವಿ. ಸೊ ಅವ್ರು ಜಸ್ಟ್ 6 lakhs ಕೊಟ್ಟರೆ ಸಾಕು, ರಿಮೈನಿಂಗ್ ಲೋನ್ ಮಾಡಿಸ್ಕೊಡ್ತೀವಿ. ಯಾಕೆ ರೆಂಟ್ ಕಟ್ತೀರಾ? ಬನ್ನಿ ಇಲ್ಲಿ EMI ಕಟ್ಕೊಂಡು ಹೋಗಿ, ಸೈಟ್ ಆಗಲ್ವಾ ನಿಮ್ಗೆ? ಆಯ್ತು ಸರ್, ಇಷ್ಟೊಂದೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದೀರಾ, ಇಷ್ಟೊಂದು ಫೆಸಿಲಿಟೀಸ್ ಇದೆ, ಪ್ರೈಸ್ ಬಗ್ಗೆ ಡಿಸ್ಕ್ಲೋಸ್ ಮಾಡೋದಾದ್ರೆ ಖಂಡಿತ ನೀವು ಸುತ್ತಮುತ್ತ ವಿಚಾರಿಸ್ಕೊ ಬನ್ನಿ ಸರ್. ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಟ್ಟು, ಡಾಕ್ಯುಮೆಂಟ್ಸ್ 100% ಕ್ಲಿಯರ್ ಇದ್ದು, ಅದು ಇಂಡಿವಿಜುವಲ್ ಈ ಖಾತಾ ಕೊಟ್ಟಿದ್ದೀವಿ. ನಿಮಗೆ DTCP ಅಪ್ರೂವ್ಡ್ ಸರ್.
DTCP ಅಂತಂದರೆ ಡಿಸ್ಟ್ರಿಕ್ಟ್ ಟೌನ್ ಕಂಟ್ರಿ ಪ್ಲಾನ್ ಅಥಾರಿಟಿಯಿಂದ ನಾವು ಅಪ್ರೂವಲ್ ತೊಗೊಂಡಿದ್ದೀವಿ. ಸೊ ಇದು ಬಂದು ನಿಮಗೆ ಇಂಡಿವಿಜುವಲ್ ಈ ಖಾತಾ ಈ ಸ್ವತ್ತು ಅಂದರೆ ಎಲೆಕ್ಟ್ರಾನಿಕ್ಸ್ ಖಾತಾ ಆಗುತ್ತೆ ನಿಮಗೆ. ನೀವು ಕೇಳ್ಬೋದು, ಕಸ್ಟಮರ್ ಸ್ವಲ್ಪ ಜನ ಕೇಳ್ತಾರೆ ಸರ್ ಖಾತಾದಲ್ಲಿ ಏನಿರುತ್ತೆ ಅಂತ. ಸೊ ನಿಮಗೆ ಖಾತಾದಲ್ಲಿ ಈ ಖಾತಾ ಅಂತ ಇರಲ್ಲ ಸರ್. 11/A ಫಾರ್ಮ್ 9 ಅಂತ ಇರುತ್ತೆ. ಫಾರ್ಮ್ 9ಅಲ್ಲಿ ನಿಮಗೆ ಅಂದರೆ ನಮೂನೆ 9 ಅದರಲ್ಲಿ ನಿಮಗೆ PID ನಂಬರ್ ಇರುತ್ತೆ. ಸೊ ನೀವು ಸೈಟ್ ತೊಗೊಂಡ್ರೆ ಅದ್ರ ಡೈಮೆನ್ಷನ್ಸ್ ಇರುತ್ತೆ, ಟೋಟಲ್ ಡೈಮೆನ್ಷನ್ ಇರುತ್ತೆ. ಮತ್ತು ನಿಮಗೆ ಅಳತೆ ಇರುತ್ತೆ, ಉದ್ದ ಅಂದರೆ ಉತ್ತರ ದಕ್ಷಿಣ ಎಷ್ಟಿದೆ, ಪೂರ್ವ ಪಶ್ಚಿಮ ಎಷ್ಟಿದೆ ಅಂತ ಇರುತ್ತೆ. ಮತ್ತು ಎಲ್ಲ ಸರ್ವೆ ನಂಬರ್ಸ್ ಇರುತ್ತೆ. ನಮ್ಮ ಲೇಔಟಲ್ಲಿ ಅಪ್ರೂವಲ್ ಎಷ್ಟಾಗಿದೆ, ಎಷ್ಟು ಎಕರಲ್ಲಾಗಿದೆ ಅಷ್ಟುದು ಸರ್ವೆ ನಂಬರ್ಸ್ಗಳಿರುತ್ತೆ. ಮತ್ತು ಈ ಲೇಔಟ್ ಫೋಟೋ ಇರುತ್ತೆ, ನೀವು ಕಸ್ಟಮರ್ಸ್ ಫೋಟೋ ಇರುತ್ತೆ, ಅವ್ರ ಅಡ್ರೆಸ್ ಇರುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಖಾತಾದಲ್ಲಿ ಇರುತ್ತೆ. ಇದು ಫಾರ್ಮ್ 9. ಸೊ ನೀವು ಇಲ್ಲೇ ತೊಗೊಳ್ಳಿ ಅಂತಲ್ಲ, ನೀವು ಎಲ್ಲೇ ಸೈಟ್ ತೊಗೊಂಡ್ರು ಅಲ್ಲಿ ಖಾತಾ ಆಗುತ್ತಾ, ಇಂಡಿವಿಜುವಲ್ ಈ ಖಾತಾ ಎಲೆಕ್ಟ್ರಾನಿಕ್ಸ್ ಖಾತಾ ಆಗುತ್ತಾ ಅದನ್ನು ಚೆಕ್ ಮಾಡಿ ತೊಗೊಳ್ಳಿ ಸರ್. ನಮ್ಮ ಲೇಔಟಲ್ಲಿ ಇಂಡಿವಿಜುವಲ್ ಈ ಖಾತಾ ಆಗುತ್ತೆ ನಿಮಗೆ. ಸೊ ರಿಜಿಸ್ಟ್ರೇಷನ್ ಆಗಿ ನಿಮಗೆ ವಿತಿನ್ 10 ಡೇಸಲ್ಲಿ ನಿಮಗೆ ಪಂಚಾಯತಿಗೆ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ ಇಂಡಿವಿಜುವಲ್ ಈ ಖಾತಾ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಸರ್. ಸೊ ನೀವು ಅಕ್ಕಪಕ್ಕ ಏನು ಮಾರ್ಕೆಟ್ ಇದೆ ಅದಕ್ಕಿಂತ 100 ರೂಪೀಸ್ ಕಡಿಮೆನೇ ಕೊಡೋಣ ಸರ್. ಜಸ್ಟ್ 2650 ರೂಪೀಸ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಈಗ ಏನು ಮಾಡಬೇಕು ಸರ್? ಈಗ ವಿಡಿಯೋ ನೋಡೋಂಥವ್ರು ಏನು ಮಾಡಬೇಕೀಗ? ಸರ್ ನಿಮಗೆ ಇನ್ನೂ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂತಂದರೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ ಆ ನಂಬರಿಗೆ ಕಾಲ್ ಮಾಡಿ. ನಮ್ಮ ಟೆಲಿಕಾಲರ್ಸ್ ಕಾಲ್ ಪಿಕ್ ಮಾಡ್ತಾರೆ, ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ವಿಸಿಟ್ ಫಿಕ್ಸ್ ಮಾಡ್ಕೊಳ್ಳಿ, ಬನ್ನಿ ವಿಸಿಟ್ ಮಾಡಿ. ಜಸ್ಟ್ 10,000 ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ಸ್ ತೊಗೊಳ್ಳಿ. 1 ವೀಕ್ ಟೈಮ್ ಇರುತ್ತೆ, ಲೀಗಲ್ ಕ್ಲಿಯರ್ ಮಾಡ್ಕೊಳ್ಳಿ. 100% ಲೀಗಲ್ ಓಕೆ ಆದರೆ ನೆಕ್ಸ್ಟು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ ಸರ್.